हेलो फ्रेंड्स ಇವತ್ತು ನಾವು ಬೇಗ ಸೈನ್ಸ್ ಕ್ವಿಕ್ ಆಗಿ ಸ್ವಲ್ಪ ಸೈನ್ಸ್ ಪೆಡಗಾಜಿ ಕ್ವೆಶ್ಚನ್ಸ್ ನ ಕಲ್ತ್ಕೊಂಡ್ಬಿಡೋಣ. ಫಸ್ಟ್ ಕ್ವೆಶ್ಚನ್ ಏನಿದೆ, ವಿಚ್ ಲೆವೆಲ್ ಆಫ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ಇನ್ವಾಲ್ವ್ಸ್ ದ ಎಬಿಲಿಟಿ ಟು ರೀಕಾಲ್ ಮಾಡ್ತೀವಿ ಫ್ಯಾಕ್ಟ್ಸ್ ನ ಅಂಡ್ ಬೇಸಿಕ್ಸ್ ಕಾನ್ಸೆಪ್ಟ್ಸ್. ಇದಕ್ಕೆ ಆಪ್ಷನ್ ಬಿ ರಿಮೆಂಬರ್ ಈ ಲೆವೆಲ್ ಅಲ್ಲಿ ನಾವು ಒಂದು ರೀಕಾಲ್ ಮಾಡ್ತೀವಿ, ನಮಗೆ ಏನು ಓದಿರ್ತೀವೋ ಅದನ್ನ ರಿಮೆಂಬರ್ ಮಾಡ್ತೀವಿ ಅಂದ್ರೆ ರೀಕಾಲ್ ಫ್ಯಾಕ್ಟ್ಸ್. Next question, which of the following is an example of applying Bloom's taxonomy at the analyzed level? Analyzed level ಅಲ್ಲಿ ನಾವು ಅಪ್ಲೈ ಮಾಡ್ತೀವಿ. ಯಾವುದು ಇದರಲ್ಲಿ 4 ಆಪ್ಷನ್ ಅಲ್ಲಿ ಅಂದರೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಏನು ಅಂದರೆ ಕಂಪೇರಿಂಗ್ ಫೋಟೋಸಿಂಥಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್. ಇದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ನಾವು ಕಂಪ್ಯಾರಿಸನ್ ಮಾಡ್ತಾ ಇರ್ತೀವಿ ಈ ಅನಲೈಸ್ ಲೆವೆಲಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶನ್, ಇನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ವಿಚ್ ಲೆವೆಲ್ ಇನ್ವಾಲ್ವ್ಸ್ ಮೇಕಿಂಗ್ ಜಡ್ಜ್ಮೆಂಟ್ ಬೇಸ್ಡ್ ಆನ್ ಕ್ರೈಟೀರಿಯಾ ಆ್ಯಂಡ್ ಸ್ಟ್ಯಾಂಡರ್ಡ್ಸ್. ಜಡ್ಮೆಂಟ್ ಯಾವ ಒಂದು ಲೆವೆಲಲ್ಲಿ ಮಾಡೋದು ಅಂದರೆ ಇವ್ಯಾಲ್ಯೂಯೇಷನಲ್ಲಿ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್, ಇವ್ಯಾಲ್ಯೂಯೇಟ್ ಮಾಡ್ತೀವಲ್ವಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜೀಸ್ ಅಲೈನ್ಸ್ ವಿತ್ ದ ಹೈಯೆಸ್ಟ್ ಲೆವೆಲ್ ಆಫ್ ಬ್ಲೂಮ್ಸ್ ಟ್ಯಾಕ್ಸಾನಮಿ? ಕ್ರಿಯೇಟ್ ಮಾಡ್ತೀವಿ. ಈ ಒಂದು ವರ್ಡ್ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಆನ್ಸರ್. ಕ್ರಿಯೇಟಿಂಗ್ ಅಂತಂದ್ರೇನು? ಆಪ್ಷನ್ ಸಿ ಡಿಸೈನ್ ಎ ನ್ಯೂ ಎಕ್ಸ್ಪೆರಿಮೆಂಟ್. ಡಿಸೈನಿಂಗ್ಗೆ ನ್ಯೂ ಎಕ್ಸ್ಪೆರಿಮೆಂಟ್. ಡಿಸೈನ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್, ಡಿಸೈನಿಂಗ್ಗೆ ನ್ಯೂ ಎಕ್ಸ್ಪೆರಿಮೆಂಟ್. ನೋಡಿ, ಇವಾಗ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, ಹೈಯೆಸ್ಟ್ ಲೆವೆಲ್ ಅಂತ ಕೇಳಿದ್ದಾರೆ. ಹೈಯೆಸ್ಟ್ ಲೆವೆಲ್ ಆಫ್ ಬ್ಲೂಮ್ ಟ್ಯಾಕ್ಸಾನಮಿ ಯಾವುದಾದಿರುತ್ತೆ ಅಂದರೆ ಎಲ್ಲದಕ್ಕಿಂತ ಹೈಯೆಸ್ಟ್ ಅಂದರೆ ಇಲ್ಲಿ ಕ್ರಿಯೇಟ್ ಅಂತ ಕೊಟ್ಟಿದ್ದಾರೆ. ಆದರೆ ಹೈಯರ್ ಲೆವೆಲ್ ಥಿಂಕಿಂಗ್ ಆರ್ಡರ್ ಸ್ಕಿಲ್ಸ್ ಯಾವುದ್ಯಾವುದು? ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂದರೆ HOTS ಹಾಟ್ಸ್ ಅಂತಲೂ ಶಾರ್ಟ್ ಫಾರ್ಮಲ್ಲಿ ಕೇಳ್ಬೋದು. ಯಾವುದಾದ್ರು 3 ಮೇಲ್ಗಡೆದು ಅನಲೈಸಿಂಗ್, ಇವ್ಯಾಲ್ಯೂಟಿಂಗ್, ಕ್ರಿಯೇಟಿಂಗ್. ಇದು ಯಾವುದು? ಹಾಟ್ಸ್. ಇದು ಹಾಟ್ಸ್ ಅಂದ್ರೇನು? ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಕೆಳಗಡೆ 3 ಇದೆಯಲ್ಲ, ಇದು ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್. LOTS LOTS ಲಾಟ್ಸ್, ಲೋಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಯಾವುದ್ಯಾವುದು? ಅಪ್ಲೈಯಿಂಗ್, ಅಂಡರ್ಸ್ಟ್ಯಾಂಡಿಂಗ್, ರಿಮೆಂಬರಿಂಗ್. ಇದು 3 ನಿಮಗೆ CTET-ಅಲ್ಲೂ ಈ ಕ್ವೆಶನ್ ಕೇಳ್ತಾರೆ ಇದಕ್ಕೆ ರಿಲೇಟೆಡ್. ಇವಾಗ ಕೆಳಗಡೆಯಿಂದ ಒಂದೊಂದೇ ನೋಡ್ಕೊಂಬನ್ನಿ. ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡಕ್ಕೂ ಇದು ಯೂಸ್ ಆಗುತ್ತೆ, 2 ಪೆಡಗಾಜಿಲೂ ಯೂಸ್ ಆಗುತ್ತೆ. ಫಸ್ಟ್ ಕೆಳಗಡೆಯಿಂದ ರಿಮೆಂಬರಿಂಗಲ್ಲಿ ಏನಿರುತ್ತೆ, ಫೈಂಡ್ ಆರ್ ರಿಮೆಂಬರ್ ಇನ್ಫೋ ಅಥವಾ ಲಿಸ್ಟ್ ಮಾಡೋದು, ಫೈಂಡಿಂಗ್ ನೇಮ್ ಅಥವಾ ಐಡೆಂಟಿಫೈ ಮಾಡೋದು, ಲೊಕೇಟ್ ಮಾಡೋದು, ಡಿಸ್ಕ್ರೈಬ್ ಅಥವಾ ಮೆಮೊರೈಸ್ ಮಾಡೋದು, ಇದೆಲ್ಲ ರಿಮೆಂಬರಿಂಗಲ್ಲಿರುತ್ತೆ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಏನಿರುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮೇಕಿಂಗ್ ಸೆನ್ಸ್ ಔಟ್ ಆಫ್ ಇನ್ಫೋ. ಯಾವುದೋ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ, ಅದರಿಂದ ನೀವು ಒಂದು ಸೆನ್ಸ್ನ ಮೇಕ್ಔಟ್ ಮಾಡ್ತೀರಾ ಅಥವಾ ಇಂಟರ್ಪ್ರೆಟ್ ಮಾಡ್ತೀರಾ, ಅಂದಾಜು ಹಾಕ್ತೀರಾ, ಸಮ್ಮರೈಸ್ ಮಾಡ್ತೀರಾ, ಎಕ್ಸ್ಪ್ಲೈನ್, ಇನ್ಫರ್, ಪ್ಯಾರಾಫ್ರೇಸ್ ಅಥವಾ ಡಿಸ್ಕಸ್. ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ಪಲ್ಲಿ ಅಪ್ಲೈಯಿಂಗಲ್ಲಿ ಯೂಸ್ ಇನ್ಫೋ ಇನ್ ಎ ನ್ಯೂ ಸಿಚುಯೇಷನ್ ಅಲ್ಲಿ ಅಪ್ಲೈ ಮಾಡ್ತೀರಾ. ಯೂಸ್ ಇನ್ಫಾರ್ಮೇಷನ್, ನಿಮಗೂ ಗೊತ್ತಿರೋ ಇನ್ಫಾರ್ಮೇಷನ್ನ ಅಪ್ಲೈ ಮಾಡ್ತೀರಾ. ಯೂಸ್ ಇನ್ಫೋ ಇನ್ ಎ ನ್ಯೂ ಫಾರ್ಮ್ ಅಥವಾ ಯೂಸ್ ಮಾಡ್ತೀರಾ. ಅಥವಾ ಡಯಾಗ್ರಾಮ್, ಮೇಕಿಂಗ್ ಎ ಚಾರ್ಟ್, ಡ್ರಾಯಿಂಗ್, ಅಪ್ಲೈ, ಸಾಲ್ವ್, ಕ್ಯಾಲ್ಕುಲೇಟ್, ಇದೆಲ್ಲ ಅಪ್ಲೈಯಿಂಗಲ್ಲಿ ಬರುತ್ತೆ. ನೆಕ್ಸ್ಟ್ ಅನಲೈಸಿಂಗಲ್ಲಿ ಏನಿರುತ್ತೆ, ಟೇಕ್ ಇನ್ಫೋ ಅಪಾರ್ಟ್ ಆ್ಯಂಡ್ ಎಕ್ಸ್ಪ್ಲೋರ್ ರಿಲೇಷನ್ಶಿಪ್ಸ್. ಕ್ಯಾಟಗರೈಸ್ ಮಾಡ್ತೀರಾ, ಎಕ್ಸಾಮಿನ್ ಮಾಡ್ತೀರಾ, ಆರ್ಗನೈಸ್ ಮಾಡ್ತೀರಾ, ಕಂಪೇರ್ ಅಥವಾ ಕಾಂಟ್ರಾಸ್ಟ್ ಇದರಲ್ಲಿ ಅನಲೈಸಲ್ಲಿ. ನೆಕ್ಸ್ಟ್ ಇವ್ಯಾಲ್ಯೂಟಿಂಗಲ್ಲಿ ಏನು ಮಾಡ್ತೀರಾ, ಜಡ್ಜ್ಮೆಂಟ್ ಮಾಡ್ತೀರಾ. ಕ್ರಿಟಿಕಲಿ ಎಕ್ಸಾಮಿನ್ ಇನ್ಫೋ ಆ್ಯಂಡ್ ಮೇಕ್ ಜಡ್ಜ್ಮೆಂಟ್ಸ್. ಜಡ್ಜ್ ಮಾಡ್ತೀರಾ, ಕ್ರಿಟಿಕ್ ಮಾಡ್ತೀರಾ, ಟೆಸ್ಟ್ ಮಾಡ್ತೀರಾ, ಡಿಫೆಂಡ್ ಮಾಡ್ತೀರಾ ಅಥವಾ ಕ್ರಿಟಿಸೈಸ್ ಮಾಡ್ತೀರಾ. ಇವ್ಯಾಲ್ಯೂಟಿಂಗಲ್ಲಿ ಏನು ಮಾಡ್ತೀರಾ, ನೀವು ರಾಂಗ್ ಇದೆ, ರೈಟ್ ಇದೆ ಅಂತಂದ್ಬಿಟ್ಟು ಟೆಸ್ಟ್ ಮಾಡ್ತೀರಾ, ಕ್ರಿಟಿಸೈಸ್ ಮಾಡ್ತೀರಾ. ನೆಕ್ಸ್ಟ್ ಕ್ರಿಯೇಟಿಂಗಲ್ಲಿ ಏನಿರುತ್ತೆ, ಯೂಸ್ ಇನ್ಫೋ ಟು ಕ್ರಿಯೇಟ್ ಸಮಥಿಂಗ್ ನ್ಯೂ. ಡಿಸೈನ್, ಬಿಲ್ಡ್, ಪ್ಲ್ಯಾನ್, ಕನ್ಸ್ಟ್ರಕ್ಟ್, ಪ್ರೊಡ್ಯೂಸ್, ಡಿವೈಸ್, ಇನ್ವೆಂಟ್. ಇದರಲ್ಲಿ ಇನ್ವೆನ್ಷನ್ ಮಾಡ್ತೀರಾ, ಹೊಸದಾಗಿ ಒಂದು ಏನೋ ಕ್ರಿಯೇಟ್ ಮಾಡ್ತೀರಾ, ಡಿಸೈನ್ ಮಾಡ್ತೀರಾ, ಹೊಸದಾಗಿ ಏನೋ ಬಿಲ್ಡ್ ಮಾಡ್ತೀರಾ. ಇದೆಲ್ಲ ಕ್ರಿಯೇಟಿಂಗಲ್ಲಿ ಬರುತ್ತೆ, ಸಮಥಿಂಗ್ ನ್ಯೂ. ಆದರೆ ಅಪ್ಲೈಯಿಂಗಲ್ಲಿ ಏನಿದೆ, ಯೂಸಿಂಗ್ ಇನ್ಫೋ ಇನ್ ಎ ನ್ಯೂ ಸಿಚುಯೇಷನ್, ನ್ಯೂ ಫಾರ್ಮ್. ಅಪ್ಲೈಯಿಂಗ್ ಮತ್ತು ಕ್ರಿಯೇಟಿಂಗಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಕ್ವೆಶನ್, ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಪ್ರೈಮರಿಲಿ ಎಂಫಸೈಸಸ್ ವಿಚ್ ಆಫ್ ದ ಫಾಲೋಯಿಂಗ್? ಯಾವುದ್ರ ಮೇಲೆ ಒತ್ತು ಕೊಡುತ್ತೆ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತಂದರೆ? ಇದಕ್ಕೆ ಆಪ್ಷನ್ ಬಿ ಸ್ಟೂಡೆಂಟ್ ಡ್ರಿವನ್ ಕ್ವೆಶನಿಂಗ್ ಆ್ಯಂಡ್ ಇನ್ವೆಸ್ಟಿಗೇಷನ್. ರೈಟ್ ಆನ್ಸರ್, ಸ್ಟೂಡೆಂಟ್ ಡ್ರಿವನ್ ಕ್ವೆಶನಿಂಗ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್? ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್, ಸ್ಟೂಡೆಂಟ್ಸ್ ಆ್ಯಕ್ಟಿವ್ಲಿ ಎಂಗೇಜ್ ಇನ್ ದ ಲರ್ನಿಂಗ್ ಪ್ರೋಸೆಸ್ ಥ್ರೂ ಕ್ವೆಶನಿಂಗ್ ಆ್ಯಂಡ್ ಎಕ್ಸ್ಪ್ಲೋರೇಷನ್. ಡಿಸ್ಕವರಿ ಮಾಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಇದೆಲ್ಲ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗಲ್ಲಿ ಇನ್ಕ್ವೈರಿ ಮಾಡ್ತಾರೆ, ಇದೆಲ್ಲ ಬರುತ್ತೆ.
ಇನ್ಕ್ವೈರಿ ಬೇಸ್ಡ್ ಲರ್ನಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್, ಇನ್ ಆ್ಯನ್ ಇನ್ಕ್ವೈರಿ ಬೇಸ್ಡ್ ಸೈನ್ಸ್ ಕ್ಲಾಸ್ ರೂಮ್ ದ ರೋಲ್ ಆಫ್ ದ ಟೀಚರ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆ್ಯಸ್. ಇವಾಗ ರೋಲ್ ಆಫ್ ಎ ಟೀಚರ್ ಒಂದು ಸೈನ್ಸ್ ಕ್ಲಾಸ್ ರೂಮ್ ಅಂತಲೇ ಅಲ್ಲ, ಯಾವುದೇ ಒಂದು ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಆಗಿರಲಿ, ಯಾವುದೇ ಒಂದು ಸೈಕಾಲಜಿಲಿ ಈ ಕ್ವೆಶನ್ ಕೇಳ್ಬೋದು. ದ ರೋಲ್ ಆಫ್ ಎ ಟೀಚರ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆ್ಯಸ್ ಆಪ್ಷನ್ ಬಿ ಫೆಸಿಲಿಟೇಟರ್, ಇದಕ್ಕೆ ರೈಟ್ ಆನ್ಸರ್. Next question, which of the following is the primary goal of inquiry based learning in science education? ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಎನ್ಕರೇಜ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಎನ್ಕರೇಜ್ ಮಾಡಬೇಕು ಏನು, ಇಂಡಿಪೆಂಡೆಂಟ್ ಥಿಂಕಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಈಸ್ ಪ್ರೈಮರಿಲಿ ಯೂಸ್ ಟು. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಮಾನಿಟರ್ ಸ್ಟೂಡೆಂಟ್ ಲರ್ನಿಂಗ್ ಆ್ಯಂಡ್ ಪ್ರೊವೈಡ್ ಆನ್ ಗೋಯಿಂಗ್ ಫೀಡ್ಬ್ಯಾಕ್. ಓಕೆ, ಇದು ಫಾರ್ಮೇಟಿವ್ ಅಸೆಸ್ಮೆಂಟ್ ಎಲ್ಲಿ ಇರುತ್ತೆ, ಆನ್ ಗೋಯಿಂಗ್ ಅಂತ ಇರುತ್ತೆ, ಡ್ಯೂರಿಂಗ್ ಅಂತ ಇರುತ್ತೆ. ಹಿಂಟ್ ನೋಡಿ, ಇದು ಆಪ್ಷನಲ್ಲಿ ಆನ್ ಗೋಯಿಂಗ್ ಫೀಡ್ಬ್ಯಾಕ್ ಅಥವಾ ಡ್ಯೂರಿಂಗ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಸಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಎ ಫೈನಲ್ ಎಕ್ಸಾಮ್ ಅಟ್ ದ ಎಂಡ್ ಆಫ್ ಎ ಸೆಮಿಸ್ಟರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಟೈಪ್ ಆಫ್ ಅಸೆಸ್ಮೆಂಟ್ ಈಸ್ ಡಿಸೈನ್ ಟು ಡಯಾಗ್ನೋಸ್ ಸ್ಟೂಡೆಂಟ್ಸ್ ಪ್ರೀ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಬಿಫೋರ್ ಇನ್ಸ್ಟ್ರಕ್ಷನ್. ಆಪ್ಷನ್ ಸಿ ಡಯಾಗ್ನೋಸ್ಟಿಕ್ ಟೆಸ್ಟ್, ಇದಕ್ಕೆ ರೈಟ್ ಆನ್ಸರ್. ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್. ನೆಕ್ಸ್ಟ್ ಕ್ವೆಶನ್, ಎಫೆಕ್ಟಿವ್ ಸೈನ್ಸ್ ಟೀಚರ್ಸ್ ಆಫನ್ ಯೂಸ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಟು. ಇದಕ್ಕೆ ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ಫಾರ್ಮ್ ದೇರ್ ಇನ್ಸ್ಟ್ರಕ್ಷನಲ್ ಪ್ರಾಕ್ಟೀಸ್ ಆ್ಯಂಡ್ ಮೇಕ್ ಅಡ್ಜಸ್ಟ್ಮೆಂಟ್ಸ್. ಇನ್ಫಾರ್ಮ್ ದೇರ್ ಇನ್ಸ್ಟ್ರಕ್ಷನಲ್ ಪ್ರಾಕ್ಟೀಸಸ್ ಆ್ಯಂಡ್ ಮೇಕ್ ಅಡ್ಜಸ್ಟ್ಮೆಂಟ್ಸ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ಪರ್ಫಾರ್ಮೆನ್ಸ್ ಬೇಸ್ಡ್ ಅಸೆಸ್ಮೆಂಟ್ ಇನ್ ಸೈನ್ಸ್. ಇದಕ್ಕೆ ಆಪ್ಷನ್ ಬಿ ಲ್ಯಾಬ್ರೇಟರಿ ಎಕ್ಸ್ಪೆರಿಮೆಂಟ್, ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಅ ಪರ್ಫಾರ್ಮೆನ್ಸ್ ಬೇಸ್ಡ್ ಅಸೆಸ್ಮೆಂಟ್ in science? Performance based assessment, option B laboratory experiment. Next question, a science teacher wants to assess students understanding of their scientific method. Which of the following would be most effective? ಇದಕ್ಕೆ option A right answer. A written report on a completed experiment. A teacher wants to assess students understanding of the scientific method ಬಗ್ಗೆ ಮಾತಾಡ್ತಿರೋದಿಲ್ಲಿ. So which of the following would be most effective ಅಂದರೆ ಆಪ್ಷನ್ ಎ written report on a completed experiment. Next question, which strategy is most effective for promoting critical thinking in science? Option B right answer. ಇದಕ್ಕೆ inquiry based learning. critical thinking ಪ್ರಮೋಟ್ ಮಾಡೋದಕ್ಕೆ inquiry based learning. Next question, which of the following is a key characteristic of a constructivist classroom, science classroom? ಇದಕ್ಕೆ ಆಪ್ಷನ್ ಸಿ ರೈಟ್ ಆನ್ಸರ್. ಸ್ಟೂಡೆಂಟ್ಸ್ ಕನ್ಸ್ಟ್ರಕ್ಟಿಂಗ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ಎಕ್ಸ್ಪೀರಿಯನ್ಸಸ್. ಇವಾಗ ಕನ್ಸ್ಟ್ರಕ್ಟಿವಿಸ್ಟ್ ಅಂದಿದ ತಕ್ಷಣ ನಿಮಗೆ ಸ್ಟೂಡೆಂಟ್ಸ್ ಅಂತಂದ್ಬಿಟ್ಟು ಆನ್ಸರ್ ಆಪ್ಷನಲ್ಲಿ ಕಾಣಿಸಿದ ತಕ್ಷಣ ಒಂದು ಸೆಕೆಂಡಲ್ಲೇ ಆನ್ಸರ್ ಮಾಡಿಬಿಡಿ. ನೆಕ್ಸ್ಟ್ ಕ್ವೆಶನ್, ಹೌ ಕ್ಯಾನ್ ಎ ಸೈನ್ಸ್ ಟೀಚರ್ ಎನ್ಕರೇಜ್ ಕೊಲಾಬರೇಷನ್ ಅಮಾಂಗ್ ಸ್ಟೂಡೆಂಟ್ಸ್? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಆರ್ಗನೈಸ್ ಗ್ರೂಪ್ ಪ್ರಾಜೆಕ್ಟ್ಸ್ ಆ್ಯಂಡ್ ಡಿಸ್ಕಷನ್. ಕೊಲಾಬರೇಷನ್ ಅಂದರೆ ಇಲ್ಲಿ ಏನಾಗುತ್ತೆ, ಗ್ರೂಪ್ ವರ್ಕ್ ನಡೆಯುತ್ತೆ. ಕೊಲಾಬರೇಷನ್ ಮತ್ತು ಕೋಆಪರೇಟಿವ್ ಈ ಥರ ಇದ್ದಾಗ ಕೊಲಾಬರೇಷನ್ ಅಂತಂದರೆ ಗ್ರೂಪ್ ವರ್ಕ್ ನಡೆಯುತ್ತೆ, 2-3 ಜನ ಸೇರಿಕೊಂಡು ಮಾಡೋದು. ಆರ್ಗನೈಸ್ ಗ್ರೂಪ್ ಪ್ರಾಜೆಕ್ಟ್ಸ್ ಆ್ಯಂಡ್ ಡಿಸ್ಕಷನ್ಸ್, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇನ್ ಬ್ಲೂಮ್ಸ್ ಟ್ಯಾಕ್ಸಾನಮಿ ದ ಅಪ್ಲೈ ಲೆವೆಲ್ ಇನ್ವಾಲ್ವ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟಿವಿಟೀಸ್? ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಅಪ್ಲೈ ಲೆವೆಲಲ್ಲಿ ಆಪ್ಷನ್ ಬಿ ಏನು ಮಾಡ್ತಾರೆ, ಸಾಲ್ವಿಂಗ್ ಪ್ರಾಬ್ಲಮ್ಸ್ ಯೂಸಿಂಗ್ ಲರ್ನ್ಡ್ ಇನ್ಫಾರ್ಮೇಷನ್. ಏನವರು ಒಂದು ಕಲ್ತಿರ್ತಾರೋ ಅದನ್ನು ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾರೆ, ಪ್ರಾಬ್ಲಮ್ಸ್ನ ಅಪ್ಲೈ ಮಾಡ್ತಾರೆ. ಅಪ್ಲೈಯಲ್ಲಿ ಏನಾಗುತ್ತೆ, ಸಾಲ್ವಿಂಗ್ ಪ್ರಾಬ್ಲಮ್ಸ್ ಯೂಸಿಂಗ್ ಲರ್ನ್ಡ್ ಇನ್ಫಾರ್ಮೇಷನ್. ಓಕೆ, ಲಾಸ್ಟ್ ಕ್ವೆಶನ್, ವಿಚ್ ಟೈಪ್ ಆಫ್ ಇವ್ಯಾಲ್ಯೂಯೇಷನ್ ಫೋಕಸಸ್ ಆನ್ ಪ್ರೊವೈಡಿಂಗ್ ಫೀಡ್ಬ್ಯಾಕ್ ಟು ಸ್ಟೂಡೆಂಟ್ಸ್ ಟು ಇಂಪ್ರೂವ್ ಲರ್ನಿಂಗ್ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್? ಇದಕ್ಕೆ ಆಪ್ಷನ್ ಬಿ ಫಾರ್ಮ್ಯಾಟಿವ್ ಇವ್ಯಾಲ್ಯೂಯೇಷನ್. ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್ ಫೀಡ್ಬ್ಯಾಕ್ ಈ ವರ್ಡ್ಸ್ ಇದ್ದರೆ ಅದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಆಗುತ್ತೆ. ಓಕೆ, ಲಾಸ್ಟ್ ಕ್ವೆಶನ್, ಟು ಅಸೆಸ್ ಸ್ಟೂಡೆಂಟ್ಸ್ ಎಬಿಲಿಟಿ ಟು ಅನಲೈಸ್ ಸೈಂಟಿಫಿಕ್ ಡೇಟಾ ಎ ಟೀಚರ್ ಶುಡ್ ಆಸ್ಕ್ ಸ್ಟೂಡೆಂಟ್ಸ್ ಟು ಏನು ಮಾಡ್ತಾರೆ? ಆಪ್ಷನ್ ಸಿ ಇಂಟರ್ಪ್ರೆಟ್ ಆ್ಯಂಡ್ ಡ್ರಾ ಕನ್ಕ್ಲೂಷನ್ ಫ್ರಮ್ ಡೇಟಾ. ಓಕೆ ಫ್ರೆಂಡ್ಸ್, ಬಾಯ್ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ.